ಬಟ್ ನಿಜ ಯಪ್ಪ ಸ್ಮೆಲ್ ಅಂದರೆ ಏನು ಸ್ಮೆಲ್ ಅಂತ ಹೇಳಿ. ಹಾಯ್ ಅವ್ರ ಮನೆಯಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನಾವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ವಿಡಿಯೋ ಬಂದು ಆಲ್ರೆಡಿ ತಮ್ಮನ್ನೆಲ್ಲ ನೀವು ನೋಡಿರ್ತೀರ, ಸುತ್ತದೇ ಆಗಿದೆ ಫುಲ್ಲು. ಕಂಟೆಂಟ್ ಏನು ವಿಷಯ ಮ್ಯಾಟರ್ ಇಲ್ಲ, ಬಟ್ ಆದರೂ ಏನಾಯಿತು ಟುಡೇ ಅಂತ ಹಾಕ್ತಾಯಿದ್ದೀನಿ. ಓಕೆ, ವಿಷಯ ನಾನು ಇವಾಗ ಜಸ್ಟ್ ಬಂದೆ, ಅಂಗಡಿ ಹತ್ರ ಬಂದಿದ್ದೆ. ಇವಾಗ ಸ್ವಲ್ಪ ರೆಡಿಯಾಗಿ ಒಂದು ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಎಲ್ಲ ಸುತ್ತಾಡೋದೇ ಆಗತ್ತೆ ಇವತ್ತು, ಹೋಗಬೇಕು. ನೋಡೋಣ ಕೆಲಸ ಆಗತ್ತಾ ಇಲ್ವಾ ಅಂತ. ಓಕೆ, ಪಟ್ಟ 2 ಸ್ಕೂಲ್ಗೆ ಹೋಗಿ ಬಂದೆ, ಇವಾಗದು 3ನೇ ಸ್ಕೂಲು. ನೋಡೋಣ ಎಲ್ಲಿ. ಆಲ್ರೆಡಿ 2 ಸ್ಕೂಲ್ಗೆ ಹೋಗಿ ಬಂದೆ, ಇವಾಗ 3ನೇ ಸ್ಕೂಲಿಗೆ ಬಂದಿದ್ದೀನಿ. ಬಟ್ ಇಲ್ಲಿ ಸ್ಕೂಲ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡೋಣ ಎಲ್ಲಿದೆ ಅಂತ. ಸಿಕ್ತು, ಹೋಗಿ ವಿಚಾರಿಸೋಣ. ಸ್ಕೂಲ್ ಓಪನ್ ಇಲ್ಲ, ಯಾರೂ ಇಲ್ಲ, ಟೀಚರ್ಸ್ ಇಲ್ಲ. ಉರ್ದು ಸ್ಕೂಲ್ ಇದೆನಾ? ನೇಮ್ ಗೊತ್ತಿಲ್ಲ. ಹೋಗು. ಹಾಂ, ಯಾಕೆ ರಜೆ? ಯಾಕೆ ಇದು ಹಬ್ಬಕ್ಕಾ? ಹಬ್ಬದ ಲೆಕ್ಕಕ್ಕೆ ರಜೆನಾ? ಎಷ್ಟು, ಯಾವಾಗ ಓಪನ್ ಆಗುತ್ತೆ? ಓಕೆ. ಅಯ್ಯೋ, ಬಂದ ಕೆಲಸ ಆಗಲಿಲ್ಲ. ರಜೆ ಅಂತೆ, 24ರವರೆಗೂ ರಜೆ ಅಂತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಇವಾಗ ನೋಡೋಣ, ಮತ್ತೊಂದು ಸ್ಕೂಲ್ ಹತ್ರ ಹೋಗಿ ಅವ್ರ ನಂಬರ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಓಕೆ, ಹೋಗೋಣ. ಅಲ್ಲಿ ಇಲ್ವಂತೆ. ಇವಾಗ ನಂಬರ್ ಕೇಳೋಕ್ಕಂತ ಬಂದಿದ್ದೀನಿ. ನೋಡೋಣ ಇವರು ನಂಬರ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸುತ್ತಿ ಸಾಕಾಯ್ತು ನನಗೆ. ಸರ್, ಅದು ನಂಬರ್ ಸಿಗ್ಬೋದು? ಅವ್ರು ರಜೆ ಸ್ಟಾರ್ಟ್ ಆಗಿದೆ ಅಂತಲ್ಲ, 24ರವರೆಗೂ ರಜೆ ಅಂತ ಅವರಿಗೆ. ಮಕ್ಕಳಿದ್ರಲ್ಲಿ ಅದೇ ನಮ್ಮ ಅಂಗನವಾಡಿ ಅವ್ರಿಗೆ ಹೇಳಿದ್ರೆ ನಂಬರ್ ಇದ್ರೆ ಅವ್ರ ಹತ್ರ ನಾವು ತಗೊಳ್ತೇವೆ ಅಂದರು. ಸಿಕ್ತು, ನಂಬರ್ ತೊಗೊಂಡು ಬಂದಿದ್ದೀನಿ. ನೋಡೋಣ ಏನಾಗತ್ತಂತ ಕೊಂಡು ಬಂದಿದ್ದೀನಿ. ಸರಿ, ಮನೆಗೆ ಹೋಗೋಣ. ಫೈನಲಿ ಅಂಗಡಿಗೆ ಬಂದೆ. ನಾನು ಬಂದಳು, ಫಸ್ಟ್ ಡ್ರೆಸ್ ಚೇಂಜ್ ಮಾಡಿದೆ. ಬಿಸಿಲಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಫ್ಯಾನ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ, ಆಯ್ತಾ ಇಲ್ಲ. ಎಷ್ಟು ಸೆಕೆ ಗೊತ್ತಾ? ಬಟ್ ಓಲ್ಡ್ ಮೆಮೊರಿ ಅಂತ ಅನ್ನಿಸ್ತು ಎಲ್ಲ ಸ್ಕೂಲು. ಅದು ಹಳೇ ನೆನಪು. ನಾನೊಂದು 4th ಅಲ್ಲೇ ಇದ್ದೆ, ಅದೇ ಊರಲ್ಲಿ. ನನಗದೇ ಒಂಥರ ಹಳೇ ನೆನಪು. ಆ ರೋಡು, ಅಲ್ಲಿರೋ ಸ್ಕೂಲು, ಹಳೆ ಬಿಲ್ಡಿಂಗು, ಒಂಥರ ಹಳೇ ನೆನಪು. ಯಾಕೆ ಅಂದರೆ ಯಪ್ಪ ಬಿಸಿಲು ಹೆಂಗಿದೆ ಗೊತ್ತಾ? ನೋಡಿ ಹೊರಗಡೆ ಹೆಂಗಿದೆ ಬಿಸಿಲು, ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಅಷ್ಟು ಬಿಸಿಲಿದೆ. ಫುಲ್ ಸುಡ್ತಾ ಇದೆ ಸ್ಕಿನ್ನೆಲ್ಲ. ಯಪ್ಪ ಹೆಂಗೆ ಅನಿಸ್ತಾ ಇತ್ತು. ಬಂದ ತಕ್ಷಣ ಫ್ಯಾನ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ. ಆಯಿತು. ಅಲ್ಲಿಂದ ನೆಕ್ಸ್ಟ್ ನಮ್ಮ ಹಳೆ ಮನೆ ಹತ್ರ ಹೋದೆ. ಅಲ್ಲೂ ಹಂಗೆ ಮನೆಗೆ ಹೋಗಲಿಲ್ಲ. ಮನೆಗೆ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮನೆಗೆ ಹೋಗಲಿಲ್ಲ. ಹಳೆ ಮನೆ ಅದೇ ರೋಡಲ್ಲಿ ಹೋದೆ. ಅಲ್ಲಿ ಲಾಸ್ಟ್ ಎಂಡು ಬೀಚ್ ಸೈಡು, ಅಲ್ಲಿ ಸ್ಕೂಲ್ ಇದೆ, ಉರ್ದು ಸ್ಕೂಲು, ಅಲ್ಲಿಗೆ ಹೋದೆ. ಅಲ್ಲಿ ಇವತ್ತವರೆಗೂ ನಾನು ಹೋಗಿರಲಿಲ್ಲ ಸ್ಕೂಲ್ಗೆ, ಫಸ್ಟ್ ಟೈಮ್ ಹೋಗಿರೋದು. ಮತ್ತು ಅದ್ರ ಪಕ್ಕದಲ್ಲಿ ಅಂಗನವಾಡಿ ಇತ್ತು, ಅಲ್ಲಿಗೆ ಹೋದೆ. ಬಟ್ ಎಲ್ಲ ಕಡೆನೂ ಹೋಗಿ ಸುತ್ತು ಬಂದೆ. ಒಂಥರ ಹಳೇ ನೆನಪು. ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀನಿ ಗೊತ್ತಾ, ಹೋಗ್ಬೇಕು ಅಂತ. ಬಟ್ ಯಾಕೋ ಮನಸ್ಸಲ್ಲಿ ಏನಕ್ಕೆ ಒಬ್ಬಳೇ ಹೋಗೋದು ಬೇಜಾರು ಅನ್ನೋ ಥರ ಇತ್ತು. ಬಟ್ ಇವತ್ತು ನಾನು ಒಬ್ಬಳೇ ಹೋಗಿಲ್ಲ. ಬಟ್ ಅಲ್ಲಿ ಹೋದವರೆಲ್ಲ ನನಗೆ ಗುರ್ತಾ ಹಿಡಿದ್ರು. ನನಗೆ ಅದೇ ಖುಷಿ ಆಗ್ತಾ ಇರೋದು. ಅಲ್ಲೋ ಓಲ್ಡ್ ಟೀಚರ್ಸು ನನ್ನ ದಾದನ ಹೆಸರು ಹೇಳಿದ ತಕ್ಷಣ ಅವರ ಮಗಳ, ನೀವು ಯಾವ ಮಗಳು, ಎಷ್ಟನೇ ಮಗಳು ಅಂತ ಕೇಳಿದ್ರು. ನಾನು ರಮ್ಯಾ ಅಂತ ಹೇಳಿದೆ. ರಮ್ಯಾನೇ ನೀನು ಅಂತ ಆಶ್ಚರ್ಯಪಟ್ಟರು. ನಂಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಅವ್ರ ಪರಿಚಯ ನಾನು ಗುರ್ತಾ ಹಿಡಿಯಲ್ವೇನೋ ಅಂತ ನಾನು ಸುಮ್ಮನೆ ಹೋಗ್ಬಿಟ್ಟೆ ಡೈರೆಕ್ಟಾಗಿ. ನೋಡಿದ್ರೆ ಅವ್ರು ನನಗೆ ಗುರ್ತಾ ಹಿಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಅವ್ರು ಏನು ಗುರ್ತಾ ಹಿಡಿಯಲ್ವೇನೋ ಹಂಗೆ ಅಂದ್ಕೊಂಡೆ.
ನೋಡಿದ್ರೆ ರಮ್ಯನೇ ನೀನು ಅಂತ ಮಾತಾಡ್ತಿದ್ರೆ ನಂಗೆ ಖುಷಿ. ಓಕೆ, ಹೋಗಿರೋ ಕೆಲಸ ಆಗಲಿಲ್ಲ. ನೋಡೋಣ, ಅವರಿಗೆ ಹೇಳಿದ್ದೀನಿ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನೋ ಆಗುತ್ತೆ ಅಂತ ನೋಡಬೇಕು. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇದೆ, ಅದೆಲ್ಲ ಕಟಿಂಗ್ ಮಾಡಬೇಕು. ಇಲ್ಲಾಂದರೆ 4 ಬ್ಲೌಸ್ ತೆಗೆದಿದ್ದೀನಿ, ಇಷ್ಟು ಕಟಿಂಗ್ ಮುಗಿಬೇಕು ಇವತ್ತು. ಇಷ್ಟಿದೆ ಎಲ್ಲ, ಈಗ ಅರ್ಜೆಂಟ್ ಇದೆಲ್ಲ ಮುಗಿಸ್ಕೊಬೇಕು. ಅದೆಲ್ಲ ಮುಗಿಸ್ಕೊಂಡು ಮತ್ತೇನು ಬೆಳಗ್ಗೆ ಅಲ್ಲಿಂದ ಬಂದಿದ್ರಲ್ಲ ತಿಪ್ಪೂರಿಂದ, ಕಣ್ಣೆಲ್ಲ ನೋಡಿ ಆ ಥರ ಇದೆ, ಫುಲ್ ಡಲ್. ನನಗಂತೂ ಒಂಚೂರು ಬ್ಲಡ್ಡೇ ಇಲ್ಲ ಇಲ್ಲಿ ಬಿಡೋಣ. ಇವಾಗ ಅಲ್ಲಿಂದ ಬಂದಿದ್ದೀವಲ್ಲ, ಫುಲ್ ಸುಸ್ತಾಗ್ತಾ ಇದೆ. ಅದಕ್ಕೋಸ್ಕರ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಬಿಸಿಲಲ್ಲಂತೂ ನನಗಷ್ಟು ದೂರ ಗಾಡಿ ಹೊಡೆಯೋಷ್ಟು ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅದಾದಮೇಲೆ ಓಕೆ ಮತ್ತೆ ಸಿಗ್ತೀನಿ. ನೋಡೋಣ, ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಬ್ಲಾಗು, ಇಲ್ಲಾಂದರೆ ಇದನ್ನು ಎಂಡ್ ಮಾಡ್ತೀನಿ. ಓಕೆ, ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಸಿಗುತ್ತಾ? ದುಡ್ಡು ಕೊಡೋದಿದ್ರೆ ಬೇಡ, ಅವ್ರು ದುಡ್ಡು ಖಾಲಿ ಮಾಡಬಾರ್ದು, ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನಾದರೂ ದುಡ್ಡು ಬೇಕಾ? ಏನೂ ಬೇಡ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವೇನೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಏನಾದರೂ ಮಾಡಿದ್ರೆ, ಸ್ವಲ್ಪ ಜನ ವಿಡಿಯೋ ಇಷ್ಟ ಆಯಿತು ಅಂತೆಲ್ಲ ಹೇಳಿದ್ರೆ ನಮಗೂ ಇನ್ನೂ ವಿಡಿಯೋ ಮಾಡ್ಬೋದು ಅಂತ ಅನಿಸುತ್ತೆ. ಯಾವ ಹಿಂಗೆ ಯಾಕೆ ಈಟೊಂದು ಕಷ್ಟ ಕೊಡ್ತಾನೆ ಹೇಳ್ಬೇಕಿತ್ತು ಕಣವ. ಬೇಡ ಸುಮ್ಕಿರವ, ಅವ್ರಿಗೇನಾರ ಗೊತ್ತಾದ್ರೆ ಸುಮ್ಕಿದರೆ ಏನ್ ಮಾಡ್ಬಿಟ್ಟರೆ ಏನೋ ಬರಕ್ಕೆ ಇವನು ಹೇಳಿಲ್ಲ. ಏನಾಯ್ತಾ? ಸುಳ್ಳು ಹೋಗ್ಬಿಟ್ಟು ಬಂದಿದ್ದೀವಿ. ಸರಿ ಬಿಡು. ಆದ್ರೂ ಏನೋ ಒಂಥರ ಭಯ ಆಯ್ತದೆ ಕಣವ. ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ. ಮೊಸರು ತಗೊಂಡು ಮನೆ ಕಂಬೋಕಿಲ್ಲ, ಧಾರಾವಾಹಿ ನೋಡ್ತದೆ. ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಎಲ್ಲರೂ ಬೇವು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿರಿ, ಒಳ್ಳೆ ಮಾತಾಡೋಣ. ಕೆಟ್ಟದ್ದು ಎಷ್ಟಿದೆಯೋ ಅದೇ ರೀತಿ ಒಳ್ಳೆಯದು ಆಗುತ್ತೆ, ಕೆಟ್ಟದಾಗತ್ತೆ ಅಂದಮೇಲೆ ಒಳ್ಳೆಯದು ಆಗೇ ಆಗುತ್ತೆ, ಕಾಯಬೇಕಷ್ಟೇ. ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದ್ರ ಮಧ್ಯದಲ್ಲಿ ಒಂದು ಫ್ರೂಟ್ಸ್ ಇದೆ ಇಲ್ಲಿ. ಇದು ಒಂದು ವುಡ್ ಆ್ಯಪಲ್ ಅಂತ ಹೇಳ್ತಾರೆ, ವುಡ್ ಫ್ರೂಟ್ಸ್ ಅಂತಲೂ ಹೇಳ್ತಾರೆ. ಅದು ಬಿಟ್ಟರೆ ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ, ಬೇಲದ ಹಣ್ಣು ಅಂತ ಹೇಳ್ತಾರೆ. ಬಟ್ ಇದನ್ನು ನಾನೇನು ಟೇಸ್ಟ್ ಟ್ರೈ ಮಾಡಿಲ್ಲ. ಇದು ಸ್ಮೆಲ್ ಅಂತೂ ಯಪ್ಪಾ ನನಗೆ ಸಿಟ್ಟೆ ಬರ್ತಾಯಿದೆ, ಹಂಗಿದೆ ಅದ್ರ ಸ್ಮೆಲ್ಲು, ಒಂಥರ ಬ್ಯಾಡಾಗಿದೆ. ಫುಲ್ ಗಟ್ಟಿ ಇದೆ ಆಯಿತಾ, ಫುಲ್ ಗಟ್ಟಿದೆ ಇದು. ನಾನಿನ್ನೂ ಇವತ್ತವರೆಗೂ ನಾನಂತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಇದೆ ಅಂತ. ಬಟ್ ಸ್ಮೆಲ್ಲಂತೂ ಅನ್ನೋ ಥರ ಇದೆ. ಬಟ್ ಇದು ಟ್ರೈ ಮಾಡ್ತಾಯಿದ್ದೀನಿ, ಫುಲ್ ಗಟ್ಟಿ ಇದೆ ಆಯಿತಾ. ಅದನ್ನು ನೋಡೋಣ ಹೆಂಗಿರುತ್ತೆ ಅಂತ. ಓಕೆ, ರಿವ್ಯೂ. ಗಟ್ಟಿ ಇದೆ, ಓಪನ್ನೇ ಆಗ್ತಾಯಿಲ್ಲ. ಒಂಥರ ಆಗ್ತದೆ, ಒಂಥರ ಸ್ಮೆಲ್ಲು. ಅದು ಹೇಳಬೇಕು ಅಂದರೆ ಅದು ಯಾವ ಥರ ಸ್ಮೆಲ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇದೆ. ಇದನ್ನು ಒಳಗಡೆ ಹೆಂಗಿದೆ ಅಂದರೆ ಈ ಥರ ಇದೆ. ಓಕೆ,
ಇದನ್ನು ನಾನು ಆಲ್ರೆಡಿ ಬೇರೆ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಬಟ್ ಇದು ಇರೋದು ಇದೇ ಥರನೇ, ಹೀಗೆ ಇರುತ್ತೆ ಇದು. ಇದನ್ನು ಬಟ್ ನಿಜ ಯಪ್ಪ ಸ್ಮೆಲ್ ಅಂದರೆ ಇರೋದೇ ಇದು ಹೀಗೇನೆ. ಇದನ್ನು ಬಾಡಿ ಹೀಟ್ ಆಗಿದ್ದರೆ ತಂಪಿಗೋಸ್ಕರ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಇದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿ ಕುಡಿತಾರೆ. ಟೇಸ್ಟ್ ಬಂದು ಸ್ವಲ್ಪ ಹುಳಿ ಇದೆ. ಹುಳಿ ಇದೆ, ಹುಣಸೆಹಣ್ಣು ತಿಂತೀವಲ್ಲ ಆ ಥರ ಇದೆ. ಬಟ್ ಸ್ಮೆಲ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ಸ್ಮೆಲ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ಹುಳಿ ಸೇಮ್ ಹುಣಸೆಹಣ್ಣು ಇರುತ್ತಲ್ಲ ಅದೇ ರೀತಿ ಇದೆ. ಇದು ನಾನು ಆಲ್ಮೋಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಇದನ್ನು ನೀಟಾಗಿ ತೆಗೆದುಬಿಟ್ಟು ಮಿಕ್ಸಿಲಿ ಹಾಕಿ ಬೆಲ್ಲ ಹಾಕಿಬಿಟ್ಟು ಜ್ಯೂಸ್ ಥರ ಮಾಡಿಕೊಂಡು ಕುಡಿತಾರೆ. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಇದ್ರ ಸ್ಮೆಲ್ ಕೇಳೇ ಸಾಕಾಗಿದೆ. ನನಗಿವಾಗ ಕುಡಿಯಬೇಕಂತನೂ ಅನಿಸ್ತಾ ಇಲ್ಲ. ಸೊ ನಾನು ಇದನ್ನು ಎಸಿತೀನಿ. ನಿಜ ಹೌದು. ಏನು ಸ್ಮೆಲ್ ಅಂತ ಹೇಳ್ಬೋದು, ಏನು ಸ್ಮೆಲ್ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ. ನಾನಂತೂ ಲೈಫಲ್ಲಿ ಇವತ್ತುವರೆಗೂ ಈ ಥರ ಸ್ಮೆಲ್ ಗೊತ್ತಿಲ್ಲ. ಯಾವ ಸ್ಮೆಲ್ಗೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಆ ಥರ ಇದೆ ಇದು. ಮತ್ತು ಹುಳುಳಿ ಇದೆ. ಇದನ್ನು ಇದೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರಷ್ಟೇ. ಈ ಥರ ಇರುತ್ತೆ. ಯಾರಾದರೂ ನಿಮಗೆ ರೋಡ್ ಸೈಡ್ ಏನಾದರೂ ಸಿಕ್ಕಿದ್ರೆ ಪ್ಲೀಸ್ ತರಕ್ಕಂತೂ ಹೋಗಬೇಡಿ. ನನ್ನ ಒಪಿನಿಯನು, ತರಕ್ಕಂತೂ ಹೋಗಬೇಡಿ. ನೀವು ಇದಂತೂ ಯೂಸ್ ಮಾಡೋದು ಇಲ್ಲ. ಆ ಥರ ಇದೆ ಇದು. ಬಟ್ ಇನ್ಸ್ಟಾ ಅಥವಾ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಚೆನ್ನಾಗಿದೆ ಇದ್ರ ಬಗ್ಗೆ. ಜ್ಯೂಸ್ ಮಾಡ್ತಾರೆ, ಸ್ವೀಟ್ ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಖಾರ ಪುಡಿ ಹಾಕೊಂಡು ತಿಂತಾರೆ. ಅದು ಏನು ತಿಂತಾರೋ ಗೊತ್ತಿಲ್ಲ ನನಗೆ. ಸ್ಮೆಲ್ ಕೇಳೇ ಒಂಥರ ಅನಿಸ್ತಾ ಇದೆ. ಸ್ಮೆಲ್ ತೊಗೊಂಡೇ ಒಂಥರ ಅನಿಸ್ತಾ ಇದೆ. ಬಟ್ ಇದು ನಾನು ಇದು ಒಂದೇ ಇದೇ ಥರ ಇದೆಯಾ ಅಂತ ಅಂದ್ಕೊಂಡೆ. ಬಟ್ ಇದೇ ಥರ ನಾನು 2 ತಂದಿದ್ದೆ. ಮೊದಲೇ ಒಂದು ಕಟ್ ಮಾಡಿದ್ದೀನಿ, ಅದ್ರದ್ದು ಸೇಮ್ ಇದೇ ಥರನೇ ಇತ್ತು. ಸೊ ಅದೇ ತಂಪಿಗೋಸ್ಕರ ತಿಂತಾರಂತೆ. ಬಟ್ ಅದು ಹೆಂಗೆ ತಿಂತಾರೋ ಅದು ಇವರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತಾನೆ. ಒಂದ್ಸಲ ಹ್ಯಾಪಿ ಯುಗಾದಿ. ಎಲ್ಲರೂ ಚೆನ್ನಾಗಿರಿ. ಓಕೆ, ಟೇಕ್ ಕೇರ್. ಬೈ ಬಾಯ್.